ಇದೇ ಜೂನ್ 30ರಿಂದ ರಾಜ್ಯದಲ್ಲಿ ಎಸ್ಐಆರ್ ಅಂದ್ರೆ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಶುರುವಾಗ್ತಿದೆ. ಇದರಿಂದ ನಡುಕ ಶುರುವಾಗಿರೋದು ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಹಾಗೂ ನಕಲಿ ಮತದಾರರಿಗೆ. ಆದ್ರೆ ಅಸಲಿಗೆ ಆತಂಕ ಶುರುವಾಗಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಯಾಕೆ ಗೊತ್ತಾ? ಅವರು ನಂಬಿಕೊಂಡಿರೋದು ಅಸಲಿ ಕನ್ನಡಿಗರನ್ನಲ್ಲ, ಬದಲಾಗಿ ಇದೇ ನಕಲಿ ವೋಟ್ ಬ್ಯಾಂಕ್ಗಳನ್ನ. ಅದಕ್ಕೆ ಎಸ್ಐಆರ್ ಬಂದ್ರೆ ನಿಮ್ಮ ಗ್ಯಾರಂಟಿ ಕಟ್ ಆಗುತ್ತೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಇವರು ಹೆಚ್ಚು ಕಮ್ಮಿ ಆದರೆ ವೋಟ್ ಹೋಗ್ತಾರೆ. ವೋಟ್ ಹೋಯ್ತು ಅಂತಂದರೆ ನಾಳೆ ಬೆಳಗ್ಗೆ ಅವ್ರು ಯಾರು ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲ, ಐಡೆಂಟಿಫಿಕೇಷನ್ ಕಾರ್ಡ್ ಇರಲ್ಲ, ಅವ್ರಿಗೆ ಯಾವುದು ಪೆನ್ಷನ್ಗಳು ಸಿಗಲ್ಲ, ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಇವೆಲ್ಲ ಏನೇನು ಕಾರ್ಯಕ್ರಮ ಇದೆ ಅದು ಯಾವುದು ಸಿಗಲ್ಲ. ಕನ್ನಡಿಗರೇ, ದಾರಿ ತಪ್ಪಬೇಡಿ. ಎಸ್ಐಆರ್ ಪ್ರಕ್ರಿಯೆ ಇರೋದು ನಕಲಿ ಮತದಾರರನ್ನ ಕಿತ್ತು ಹಾಕಲು ಮತ್ತು ಅರ್ಹ ಹೊಸ ಮತದಾರರನ್ನ ಸೂಕ್ತ ದಾಖಲೆಗಳೊಂದಿಗೆ ಪಟ್ಟಿಗೆ ಸೇರಿಸಲು ಮಾತ್ರ. ಇದರಿಂದ ನಿಮ್ಮ ಗ್ಯಾರಂಟಿಗೂ ಯಾವುದೇ ಸೌಲಭ್ಯಕ್ಕೂ ತೊಂದರೆ ಇಲ್ಲ. ಪ್ರಜಾಪ್ರಭುತ್ವದ ಈ ಶುದ್ಧೀಕರಣಕ್ಕೆ ಬೆಂಬಲ ನೀಡಿ. ಫೇಕ್ ನ್ಯೂಸ್ ಮಿನಿಸ್ಟಿಕ್, ಸುಳ್ಳುಗಳಿಗೆ ಕಿವಿಗೊಡದಿರಿ. ಜಾಗೃತರಾಗಿ. ಇದು ಅಸಲಿ ಕನ್ನಡಿಗರ ಹಕ್ಕು.